ಖುಷಿಯಾಗಿದ್ದೀರಾ ಅಂತ ಇವತ್ತು ನಾವು ಓಟ್ ಹಾಕಕ್ಕೆ ಅಂತ ಊರಿಗೆ ಹೋಗ್ತಾ ಇದೀವಿ. ಇವಾಗ ಮತ್ತೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಫಸ್ಟು ಇವ್ರ ಅಕ್ಕನ ಮನೆಗೆ ಹೋಗಿ ಆಮೇಲೆ ಬೆಳಿಗ್ಗೆ ನಮ್ಮೂರಿಗೆ ಹೋಗ್ತೀವಿ. ನಾವು ನಮ್ಮೂರಿಗೆ ಹೋಗ್ತೀವಿ, ಅವ್ರ ಊರಿಗೆ ಹೋಗ್ತಾರೆ. ಅಲ್ಲಿ ಓಟ್ ಹಾಕ್ಬಿಟ್ಟು ನಾನು ಅಲ್ಲೇ ಇರ್ತೀನಿ, ಇವ್ರು ವಾಪಸ್ ಬರ್ತಾರೆ. ಅಲ್ಲಿವರೆಗೂ ಏನಾಗುತ್ತೆ ಅಂತ ಮುಂದೆ ವಿಡಿಯೋದಲ್ಲಿ ಸಿಗುವ. ನಾವು ಸಂಜೆ ಹೋಗಿ 8 ಗಂಟೆ ಆಗೇ ಬಿಟ್ಟಿದ್ದು ಮನೆಗೆ ಹೋಗೋಷ್ಟೊತ್ತಿಗೆ. ಅದಕ್ಕೇನೆ ಅಲ್ಲಿ ಏನು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿರ್ಲಿಲ್ಲ ನಾನು. ಹಾಗೇನೆ ನಾವು ಅಲ್ಲಿ ಹೋಗಿ ಊಟ ಮಾಡಿ ಮಲಗೋಷ್ಟೊತ್ತಿಗೆ ಎಲ್ಲಾ ಮಾತುಕತೆ ಆಡೋಷ್ಟು 11 ಗಂಟೆ ಆಗೇ ಬಿಟ್ಟಿತ್ತು. ಮತ್ತೆ ನೈಟ್ ಬೆಳಿಗ್ಗೆ ಎದ್ದು ನಾವು 8-8:30 ಅನ್ಸುತ್ತೆ ಮನೆ ಬಿಟ್ಟು ನಮ್ಮೂರಿಗೆ ಹೋಗ್ತಾ ಇದ್ವಿ. ನಮ್ಮೂರ್ ಕೆರಗೋಡು, ಅವ್ರು ಕೊಪ್ಪಾಗ ಹೋಗ್ತಾ ಇದ್ರು ಓಟ್ ಹಾಕಕ್ಕೆ. ನಂದು ಓಟು ಕೆರಗೋಡಲ್ಲೇ ಇದ್ದಿದ್ದು, ಅದಕ್ಕೆ ನನ್ನ ಕೆರಗೋಡು ಡ್ರಾಪ್ ಮಾಡ್ಬಿಟ್ಟು ಅವ್ರ ಊರಿಗೆ ಹೋದ್ರು. ಫೈನಲಿ ನಾವು ಮನೆಗೆ ಬಂದ್ವಿ, ಕೆರಗೋಡ್ ಮನೆಗೆ. ಮರಿಯಮ್ಮ ಇಲ್ಲಿ ಇವರೆಲ್ಲ ನಮ್ಮ ಚೈಲ್ಡ್ ಫ್ರೆಂಡ್ಸ್ಗಳು, ಹುಟ್ಟು ಚೈಲ್ಡ್ಗಳು, ಇದ್ದು ಚೈಲ್ಡ್ ಆಗಿ ಅವರೇ ಪಾಪ. ಅದಕ್ಕೆ ಫ್ರೆಂಡ್ಸ್ ನಮ್ಮನ್ ಬಿಟ್ಟು ಮದ್ವೆ ಆಗ್ಬಿಟ್ಟಿದ್ದಾಳೆ. ಮದ್ವೆ ಆಗಿಲ್ಲ, ನೀವು ಮದ್ವೆ ಆಗಿಲ್ಲ, ನಾನು ಮದ್ವೆ ಆಗಿದ್ದೀನಿ. ಯೂಟ್ಯೂಬ್ ಅಲ್ಲಿ ಇವಳು ಆಳೆ ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ಅಜ್ಜಿ ಲಾಗ್ ಮಾಡ್ಬೇಡ, ಅಜ್ಜಿಗೆ ಓಟ್ ಹಾಕ್ಬಿಟ್ಟು ಬಂದವ್ರು ಈಗ್ತೇನೆ ಎಡಿಟ್ ಮಾಡ್ಬಿಡ್ತಿಯಲ್ಲ ವಯಸ್ಸಿರ ಅಲ್ಲಿ ಅದಂದ್ರೆ ಸಾಕು. ಅಯ್ಯೋ ಕಣ್ಮಣಿ ಅಲ್ಲಿ ಕಾಣ್ತೀನಿ ನಾನು. ಡುಮ್ಮಿನೇ ಅವಳು. ಶುಭ ರೂಪ ಏನಾಗೋಳ ಆಫೀಸಲ್ಲಿ ಕೂತಿರ್ತೀರಲ್ಲ, ಅದಕ್ಕೆ ಸಾಕು ಸುಮ್ಮನೆ ಇರ. ಹಾಗೇನೆ ನಾವು ಸಂಜೆ 3:30 ಅನ್ಸುತ್ತೆ ನಾವು ನಮ್ ಫ್ರೆಂಡ್ಸ್ ಎಲ್ಲ ಓಟ್ ಹಾಕಕ್ ಹೋದ್ವಿ. ಇದೇ ಸ್ಕೂಲ್ ನಾವು ಓದಿದ್ದು, ಇದೇ ಸ್ಕೂಲಲ್ಲಿ ಓಟ್ ಹಾಕಕ್ ಬರ್ತಾ ಇದೀನಿ. ತುಂಬಾನೇ ಖುಷಿ ಆಗ್ತಿದೆ ನನಗೆ. ಡಿಸ್ಕವರಿ ಅಂತ ಇಂಟರ್ನ್ಯಾಷನಲ್ ಅಂತ ಹೇಳಿ ನಾವು ವೀಕೆಂಡ್ ವಿತ್ ರಮೇಶ್ ಮಾಡ್ತಿದ್ವಲ್ಲ. ವೀಕೆಂಡ್ ವಿತ್ ರಮೇಶ್ ಮಾಡ್ತಿರ್ಲಿಲ್ಲ, ಅಲ್ಲಿ ಕನ್ಸ್ ಕಟ್ಟು. ಅದು ಇವಳೇ ಫ್ರೆಂಡ್ಸ್, ನಮ್ ಚೈಲ್ಡ್ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲದಕ್ಕೂ ಇದನ್ನೇ ಹೇಳ್ಬಿಡು. ನಮ್ಗಿಲ್ಲ, ನಮ್ಗೊಂಥರ ಹೆಡ್ ಮೇಡಮ್ ತರ. ಹೆಡ್ ಮೇಡಮ್ ಎಡ್ಡಿ ಅನ್ಕೊ ಬರ್ತಾರೆ. ಹೆಡ್ಡಿನೂ ಕೂಡ ಹೆಡ್ ಮೇಡಮ್ ಕೂಡ ಹೌದು. ತುಂಬಾ ಜಾಣಿ, ಫುಲ್ ಶೈ ಕಾಣಿಸ್ತಾ ಇದ್ದೀನಿ ಅವರೆಲ್ಲ ನೋಡಿ. ಫ್ರೆಂಡ್ಸ್ ಅವಳು ಮಾತ್ರ ಶೈನಿಂಗ್ ಬರ್ಬೇಕು. ನೋಡಿ ಫ್ರೆಂಡ್ಸ್, ನಾವ್ ಎಷ್ಟು ಫಿಲ್ಟರ್ ಹಾಕಿದ್ರು ವೈಟ್ ಬರ್ತೀವಿ. ಅವಾಗ ಏನ್ ಹೇಳೋದು ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ನಮ್ಮಿಬ್ರೆ ಆಟಾಡೋ ಕುತ್ಕೊಳ್ಳೋಲ್ಲ. ಹಂಗ ನಾನು ನೀನು ಒಂದೇ ಮನೆಗೆ ಮದ್ವೆ ಟೆನ್ಷನ್ ಬಿಡ್ಬೇಡ. ನಿಮ್ಮಪ್ಪ ನಿಮ್ ಬಾಯಲ್ಲಿ ಇದೆಲ್ಲ ಕೇಳಕ್ ಹೋಗ್ತಿಲ್ಲ. ನಂಗ್ ನಿಜವಾಗ್ಲೂ ಹೆಂಗೋ ಇದ್ದೋಳು. ಹೌದು, ಇಷ್ಟು ಜವಾಬ್ದಾರಿ ಗೊತ್ತಾ. ಅದಾದ್ರೂ ಮಗು ನೋಡ್ತಿದ್ರ ಅವ್ರು ಆ ಮಗು ಹೊಡಿಯಕ್ಕಾಗಲ್ಲ ಅಂತೇಳಿ. ಈಗ ಮುಂಚೆ ಎಲ್ಲ ಬೇರೆ ಮಕ್ಕಳನ್ನ ಗಿಣ್ಬಿಟ್ ಬರ್ತಿದ್ರು. ಸೀತಾರಾಮ ಒಂದ್ ರಾಮ ನೋಡ್ಕೊ. ಕಂಗ್ರಾಚುಲೇಷನ್ ಬ್ರದರ್. ಹುಡ್ಕು ಅಂತಂದ್ರೆ ಅಂದ್ರೆ ರಾಮಂದು ಫೋಟೋ ಮೆನ್ಷನ್ ಮಾಡ್ಬೇಕು. ಅದೇ ಕಳ್ಳಿ ತರ ಎತ್ಕೊಡು ಅಂತ. ಕಳ್ಳಿ ತರ ಗಣೇಶನ್ ಫೋಟೋಕ್ಕೆ ನೀರ್ ತಂದಲ್ಲಿ ಮಮ್ಮಿ ಕೊಡಿ ನಿಧಿ ಬರಹ ಎಂತ ಗೋರ. ನೀರ್ ತಂದ್ರೆ ಮಮ್ಮಿ ದೂರ. ಅಷ್ಟು ಲೈಕ್ ಫುಲ್ ಲೈಕ್ ಜವಾಬ್ದಾರಿ ಅಂತ. ಮಹಿಳೆ ನಾಟ್ ಹುಡುಗಿ, ಮಹಿಳೆ ವುಮೆನ್. ಹ್ಯುಮ್ಯಾನಿಟಿ. ಇನ್ನೊಂದು ಹ್ಯುಮ್ಯಾನಿಟಿ, ಮಾನವೀಯತೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ವೈರಲ್ ಆಗ್ಬೋದು ರೂಪನೇ ಆದ್ರೂ ಆಕ್ಚುಲಿ ರೂಪನೇ ಫಸ್ಟ್ ಸ್ವಲ್ಪ ಇದಾಗಿದ್ದು, ಅಪ್ಡೇಟ್ ಆಗಿದೆ. ನನ್ಗಿಂತ ಅಪ್ಡೇಟ್ ಆಗ್ಬಿಟ್ಟಿದ್ದೇನೆ. ಬಟ್ ಹೊರಗಡೆ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಆಗಿರ್ಬೋದು, ಹೊರಗಡೆ ಪ್ರಪಂಚಕ್ಕೆ ಇವಳು ಇನ್ಸ್ಟಾಗ್ರಾಮ್ಗೂ ಪ್ಲಸ್ ಸೂಟ್ ಆಗಲ್ಲ. ಶುಭ ನಿನ್ಕಿಂತ ಅಪ್ಡೇಟ್ ಆಗೋಣ.
ಅದೇನು ಹೌದು ಶುಭ ಇಲ್ಲಿ ಅಂದ್ರೆ ಡೇ ಮಾತ್ರ ಫುಲ್ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ ಹಳೆ ನೆನಪುಗಳೆಲ್ಲ ಜ್ಞಾಪಿಸ್ಕೊಂಡ್ ಮಾತಾಡ್ತಾ ಇದ್ವಿ. ಹಾಗೇನೆ ನಮ್ ಪಾಪುನ ನಮ್ಮಣ್ಣ ವಾಕಿಂಗ್ ಕರ್ಕೊಂಡ್ ಹೋಗಿದ್ದ. ಬೆಳಗ್ಗೆನೆ ಕರ್ಕೊಂಡೋಗಿ ಅವನ ವಾಕ್ ಮಾಡಿಸ್ತಾ ಇದ್ದ. ಹಾಗೇನೆ ನಾಯಿ ಇತ್ತು, ನಾಯಿಗ್ ಸ್ವಲ್ಪ ಬಿಸ್ಕೆಟ್ ಹಾಕಿ ಅವನ ಜೊತೆ ಆಟ ಆಡ್ಕೊಂಡು ಹೀಗೆ ಟೈಮ್ ಸ್ಪೆಂಡ್ ಮಾಡ್ದೆ. ಇಲ್ಲಿವರೆಗೂ ನೋಡಿದ್ದಕ್ಕೂ ಥ್ಯಾಂಕ್ ಯು ಫಾರ್ ವಾಚಿಂಗ್.